ಶತಾಯುಷಿ ಲೋಕನಾಯಕ ಭೀಮಣ್ಣ ಖಂಡ್ರೆ ಇನ್ನಿಲ್ಲ. ಹಿರಿಯ ರಾಜಕಾರಣಿ ಮಾಜಿ ಸಚಿವ ಭೀಮಣ್ಣ ಖಂಡ್ರೆ ನಿಧನರಾಗಿದ್ದಾರೆ. ಕರ್ನಾಟಕ ರಾಜಕಾರಣದ ಧ್ರುವ ತಾರೆ ಆಗಿದ್ರು. ಭಾಲ್ಕಿಯ ಭೀಷ್ಮ ಭೀಮಣ್ಣ ಖಂಡ್ರೆ ವಿಧಿವಶರಾಗಿದ್ದಾರೆ. 100 ವರ್ಷಗಳ ಸುದೀರ್ಘ ಹಾಗೂ ಸಾರ್ಥಕ ಜೀವನವನ್ನ ನಡೆಸಿದಂತ ಭೀಮಣ್ಣ ಖಂಡ್ರೆ ಅವರು ನಮ್ಮನ್ನ ಬಿಟ್ಟು ಅಗಲಿದ್ದಾರೆ. ವಯೋಸಹಜ ಅನಾರೋಗ್ಯದಿಂದ ಇಂದು ಕೊನೆ ಉಸಿರೆಳೆದಿದ್ದಾರೆ. ಹೈದರಾಬಾದ್ ಕರ್ನಾಟಕ ಭಾಗವನ್ನ ನಿಜಾಮನ ಕಪಿಮುಷ್ಟಿಯಿಂದ ಬಿಡಿಸಲು ಕೂಡ ಇವರು ಹೋರಾಟವನ್ನ ಮಾಡಿದ್ರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಕೂಡ ಭೀಮಣ್ಣ ಖಂಡ್ರೆ ಅವರು ಗುರುತಿಸಿಕೊಂಡಿದ್ರು. ಕರ್ನಾಟಕದ ಏಕೀಕರಣದ ಸಮಯದಲ್ಲಿ ಪ್ರಮುಖ ಪಾತ್ರವನ್ನು ಕೂಡ ವಹಿಸಿದ್ರು. 4 ಬಾರಿ ಶಾಸಕರಾಗಿ, ವಿಧಾನ ಪರಿಷತ್ ಸದಸ್ಯರಾಗಿ ಅಮೋಘವಾಗಿ ರಾಜಕೀಯ ಸೇವೆಯನ್ನ ಸಲ್ಲಿಸಿದ್ದಾರೆ. ಕರ್ನಾಟಕ ಸರ್ಕಾರದಲ್ಲಿ ಸಾರಿಗೆ ಸಚಿವರಾಗಿಯೂ ಕೂಡ ಸೇವೆಯನ್ನ ಸಲ್ಲಿಸಿದ್ದಾರೆ. ಅಭಿವೃದ್ಧಿಗೆ ಅಪಾರ ಕೊಡುಗೆಯನ್ನ ನೀಡಿದಂಥವ್ರು ಇವರು. ಇದ್ರ ಜೊತೆಗೇನೆ ಬೀದರ್ ಸಹಕಾರಿ ಸಕ್ಕರೆ ಕಾರ್ಖಾನೆಗೂ ಕೂಡ ಸುದೀರ್ಘವಾಗಿ 12 ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿದ್ದಾರೆ. ಏನು ನಾವು BSSK ಅಂತ ಕರಿತೀವಿ, ಆ ಕಾರ್ಖಾನೆಗೆ 12 ವರ್ಷಗಳ ಕಾಲ ಸುದೀರ್ಘವಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಮೂಲಕ ಗಡಿ ಜಿಲ್ಲೆಯಲ್ಲಿ ಶಿಕ್ಷಣ ಕ್ರಾಂತಿಯನ್ನು ಕೂಡ ಭೀಮಣ್ಣ ಖಂಡ್ರೆ ಅವರು ಮಾಡಿದ್ರು. ವೀರಶೈವ ಲಿಂಗಾಯತ್ ಸಮುದಾಯದ ಹಿರಿಯ ಅಣ್ಣನಾಗಿ ಸಮುದಾಯದಲ್ಲಿ ಗುರುತಿಸಿಕೊಂಡವರು ಶಾಮನೂರು ಶಿವಶಂಕರಪ್ಪ ಅವರು, ಭೀಮಣ್ಣ ಖಂಡ್ರೆ ಅವರು, ಇವರೆಲ್ಲ ಸಮಕಾಲೀನ ನಾಯಕರು. ಇನ್ನು ಅವರ ನಿಧನದಿಂದಾಗಿ ಇಡೀ ಬೀದರ್ ಜಿಲ್ಲೆಯೇ ಸ್ತಬ್ಧವಾಗಿ ಹೋಗಿದೆ. ಕೇವಲ ಒಂದು ಸಮಾಜದ ಮುಖಂಡರಾಗಿರದೆ ಶೈಕ್ಷಣಿಕವಾಗಿ, ಸಹಕಾರಿ ಕ್ಷೇತ್ರದಲ್ಲಿಯೂ ಮತ್ತು ಉತ್ತಮ ರಾಜಕಾರಣಿಯಾಗಿ ಭೀಮಣ್ಣ ಖಂಡ್ರೆ ಅವರು ಸೇವೆಯನ್ನು ಸಲ್ಲಿಸಿದ್ರು. ಅವರ ಸೇವಾ ಮನೋಭಾವನೆಯಿಂದಲೇ ಇವತ್ತು ಅವರ ಕುಟುಂಬವು ಕೂಡ ರಾಜಕೀಯದಲ್ಲಿ ಮತ್ತೆ ಚುರುಕಾಗಿದೆ, ಮತ್ತೆ ಆಕ್ಟಿವ್ ಪಾಲಿಟಿಕ್ಸ್ನಲ್ಲಿದ್ದಾರೆ. ಅವರ ಇನ್ನೋರ್ವ ಮಗ ವಿಜಯ್ ಕುಮಾರ್ ಖಂಡ್ರೆ ಅವರು ಕೂಡ ಶಾಸಕರಾಗಿದ್ದರು. ಅವರು ಕೂಡ ವಿಧಿವಶರಾದ ನಂತರ ಅಲ್ಲಿ ನಡೆದಂಥ ಚುನಾವಣೆಗಳಲ್ಲಿ ಸ್ವಲ್ಪ ರಾಜಕೀಯ ಏರುಪೇರಾಯಿತು. ಆಮೇಲೆ ಬೇರೆಯವರು ಆದರು. ಅದಾದ ಮೇಲೆ ಮತ್ತೆ ಈಶ್ವರ್ ಖಂಡ್ರೆ ಈಗ ಶಾಸಕರಾಗಿ ಆ ಕ್ಷೇತ್ರದಿಂದ ಮುಂದುವರಿತಾ ಇದ್ದಾರೆ. ಭೀಮಣ್ಣ ಖಂಡ್ರೆ, ವಿಜಯ್ ಕುಮಾರ್ ಖಂಡ್ರೆ ವಿಧಿವಶರಾಗಿದ್ದಾರೆ. ಇನ್ನು ಭೀಮಣ್ಣ ಖಂಡ್ರೆ ತರುವಾಯ ವಿಜಯ್ ಕುಮಾರ್ ಖಂಡ್ರೆ ಭಾಲ್ಕಿ ಕ್ಷೇತ್ರದಲ್ಲಿ ಜಯವನ್ನು ಗಳಿಸಿದ್ರು. ಆದರೆ ವಿಜಯ್ ಕುಮಾರ್ ಖಂಡ್ರೆ ಕೂಡ ವಿಧಿವಶರಾದ ನಂತರ ಈಗ ಈಶ್ವರ್ ಖಂಡ್ರೆ ಆ ಸ್ಥಾನದಲ್ಲಿದ್ದಾರೆ. ಆದರೆ ಶತಾಯುಷಿ ಭೀಮಣ್ಣ ಖಂಡ್ರೆ ತನ್ನದೇ ಆದ ವರ್ಚಸ್ಸು, ತನ್ನದೇ ಆದ ಗಾಂಭೀರ್ಯತೆ ಮತ್ತು ತನ್ನದೇ ಆದ ಸಮಾಜ ಸೇವೆಯ ಮೂಲಕ ಮತ್ತು ಸಮಾಜವನ್ನ ಕಟ್ಟುವ ನಿಟ್ಟಿನಲ್ಲಿ ಮತ್ತು ಸಮಾಜವನ್ನ ಒಗ್ಗೂಡಿಸುವ ನಿಟ್ಟಿನಲ್ಲಿ ರಾಜ್ಯವ್ಯಾಪ್ತಿ ಹೆಸರನ್ನ ಗಳಿಸಿರುವಂಥವ್ರು. ಕೇವಲ ರಾಜಕಾರಣಕ್ಕೆ ಸೀಮಿತವಾಗಿರದಂತಹ ಭೀಮಣ್ಣ ಖಂಡ್ರೆ ಅವರು ಅನೇಕ ಕ್ಷೇತ್ರಗಳಲ್ಲಿ, ಶೈಕ್ಷಣಿಕ ಕ್ಷೇತ್ರ, ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯಲ್ಲಿ ಕೂಡ ಅಮೋಘವಾಗಿ ಅದಕ್ಕೆ ಸೇವೆಯನ್ನು ಕೊಟ್ಟಿದ್ದಾರೆ. ಇವತ್ತು ಗಡಿ ಭಾಗದಲ್ಲಿ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದೆ, ಉತ್ತಮ ಮಕ್ಕಳನ್ನು ನೀಡಿದೆ. ಅದರ ಜೊತೆಗೇನೆ ಸಹಕಾರಿ ಕ್ಷೇತ್ರದಲ್ಲಿ ಕೂಡ ಅವರು ಸಾಕಷ್ಟು ಸೇವೆಯನ್ನು ಸಲ್ಲಿಸಿದ್ದಾರೆ. ಸುಮಾರು 12 ವರ್ಷಗಳ ಕಾಲ, 1-2 ವರ್ಷ ಅಲ್ಲ, 12 ವರ್ಷಗಳ ಕಾಲ BSSK ಕಾರ್ಖಾನೆಗೆ ಅವರು ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಹಾಗಾಗಿ ಶತಾಯುಷಿ ಭೀಮಣ್ಣ ಖಂಡ್ರೆ ಅನಾರೋಗ್ಯದಿಂದ ವಯೋಸಹಜವಾಗಿ ನಿಧನ ಹೊಂದಿದ್ದಾರೆ. ನಮ್ಮನ್ನ ಬಿಟ್ಟು ಅಗಲಿದ್ದಾರೆ. ಶಿವೈಕ್ಯರಾಗಿದ್ದಾರೆ ಭೀಮಣ್ಣ ಖಂಡ್ರೆ ಅವರು.